ಡಾಕ್ಟರ್ ರಾಧಾಕೃಷ್ಣನ್ ಅವರದು. ನಾವೆಲ್ಲರೂ ಸರ್ ಮುಂದೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವ ಸಹ ಈ ದೀಪಗಳಂತೆ ಪ್ರಜ್ವಲಿಸಲಿ, ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ. ಏನು ಕೂಡ ಇದೇ ಸಮಯದಲ್ಲಿ ಇದೇ ಮಂತಲ್ಲಿ ಇರೋ ಕಾರಣಕ್ಕಾಗಿ ನಾವು ಸಾಂಕೇತಿಕವಾಗಿ 5 ತಾರೀಕಿಗೆ ಮಾಡಿದ್ದೀವಿ. ಆದರೆ ಅದ್ದೂರಿಯಾಗಿ ಮಕ್ಕಳ ಮಧ್ಯೆ ಮಾಡ್ಬೇಕಂತಕ್ಕಂಥ ಅವತ್ತು ರಜೆ ಬೇರೆ ಇತ್ತು. ಸೆಪ್ಟೆಂಬರ್ 5ಕ್ಕೆ ಪ್ರಯುಕ್ತವಾಗಿ ನಾವು ಆ ಒಂದು ಶಿಕ್ಷಕ ದಿನಾಚರಣೆಯನ್ನ ಸಿಂಪಲ್ ಆಗಿ ನಾವು ಕಾಲೇಜಲ್ಲಿ ಮಾಡಿದ್ದೀವಿ. ಅದಕ್ಕಾಗಿ ಆ ಮಹಾನ್ ವ್ಯಕ್ತಿಗೆ ಗೌರವ ಸಲ್ಲಿಸುವ ಪ್ರಯುಕ್ತವಾಗಿ ಆ ಒಂದು ದಿನವನ್ನು ಕೂಡ ಈ ಒಂದು ಕಾರ್ಯಕ್ರಮದ ನಾವು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಏನಪ್ಪಾ ಅಂದ್ರೆ ಆ ಒಂದು ನಮ್ಮ ಕಾಲೇಜಲ್ಲಿ ವಿವಿಧ ಚಟುವಟಿಕೆ ಘಟಕಗಳಿವೆ. ರೆಡ್ ಕ್ರಾಸ್ ಇದೆ, NSS ಇದೆ, ಕಲ್ಚರಲ್ ಇದೆ, ಜೊತೆಗೆ ಏನಪ್ಪಾ ಅಂದ್ರೆ ಆ ಒಂದು ಪ್ಲೇಸ್ಮೆಂಟ್ ಸೆಲ್ ಅಂತ ಇದೆ, IPS ಇದೆ, ಸ್ಪೋರ್ಟ್ಸ್. Go 1 2 1 2 3 1 2 1 2 3 1 2 1 2 3. Next change 1 2 3 1 2 3 1 2 3 1 2 3 1 2 3. ಮೇಲೆ ಉಪ್ಪೆ ಸರ್ ಕೂಡ ಕೂತ್ಕೊಂಡಿದ್ದಾರೆ. ಅವರು ಒಂದ್ಸರಿ ಎಕ್ಸಾಮಿನರ್ ಆಗಿ ಬಂದಿದ್ರು. ನಾನು ಮದುವೆಯಾಗಿ ಮಕ್ಕಳಾದ್ಮೇಲೆ MSW ಮಾಡಿದೆ ಬೀದರಲ್ಲಿ. ಆ್ಯಕ್ಚುಲಿ ನಾನು ಬೀದರಿನವಳು ಅಲ್ಲ, ನಾನು ಬಳ್ಳಾರಿಯವಳು. ಆದರೆ ಕಾರ್ಯನಿಮಿತ್ತ ನಾನು ಬೀದರ್ಗೆ ಬಂದಿದ್ದು. BMS ಆಗಿ ಮೇಲೆ ನಾನಿಲ್ಲಿ ವೃತ್ತಿಯನ್ನು ಕೂಡ ಮಾಡಿದೆ. ಆದರೆ ಮಕ್ಕಳಾದ್ಮೇಲೆ ಗೊತ್ತಲ್ವ, ಸ್ವಲ್ಪ ಗ್ಯಾಪ್ ಆಗುತ್ತೆ. ಹಾಗಾಗಿ ಆ ಗ್ಯಾಪಲ್ಲಿ ಒಂದು MSW ಮಾಡೋಣ ಅಂತ ಕೋರ್ಸನ್ನು ತೊಗೊಂಡಿದ್ದೆ. ಆ ಟೈಮಲ್ಲಿ ಎಕ್ಸಾಮಿನರ್ ಆಗಿ ಸರ್ ಬಂದಿದ್ದರು. ನಾನು ಎಕ್ಸಾಮ್ ಬರಿತಾ ಇದ್ದೆ. ಸರ್ ನನಗೆ ಹಿಂದಿಯಲ್ಲೇ ಮಾತಾಡಿಸ್ತಾ ಇದ್ರು, ನನಗೆ ಗೊತ್ತಿಲ್ಲ ಯಾಕೋ ಅಂತ. ಆಮೇಲೆ ಅವ್ರಿಗೆ ನಾನು ಹೇಳಿದೆ, ನನ್ನ ಕನ್ನಡದವಳು ಸರ್, ಕನ್ನಡ ಬರುತ್ತೆ, ನಾನು ಕನ್ನಡ ಮಾತಾಡಿ ಅಂತ. ಆದರೆ ಬರಿತಿದ್ದೆಲ್ಲ ಇಂಗ್ಲೀಷಲ್ಲಿ ಬರಿತಾ ಇದ್ದಿದ್ದು, ಆದರೆ ಕನ್ನಡ ಬರುತ್ತೆ ಅಂತ ಹೇಳಿದ ಮೇಲೆ ಅವರಿಗೆ ಮನವರಿಕೆ ಆಯಿತು ನನಗೆ ಕನ್ನಡ ಬರುತ್ತೆ ಅಂತ. ಅದಾದಮೇಲೆ ನಾವು ಎಷ್ಟೊಂದು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಅವ್ರ ಜೊತೆಗೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸಿಕ್ತು. ಹಾಗಾಗಿ ಸಾಹಿತ್ಯ ಕಾರ್ಯಕ್ರಮ ಅಂತ ಬಂದಾಗ ನನಗೆ ಉಪ್ಪೆ ಸರ್ ತುಂಬ ನೆನಪಾಗ್ತಾರೆ. ತುಂಬ ಸಲ ವೇದಿಕೆ ಕೊಟ್ಟಿದ್ದಾರೆ ಮಾತಾಡಲಿಕ್ಕೆ. ಹಾಗೆ MG ದೇಶಪಾಂಡೆ ಸರ್ ಇದ್ದಾರೆ, ನಿಮ್ಮ ಪ್ರಾಂಶುಪಾಲರು. ಅವರ ಸಹೋದರ ನನಗೆ ವೇದಿಕೆಗಳನ್ನು ಮೊದಲ ಬಾರಿಗೆ ಬೀದರ್ನಲ್ಲಿ ಕೊಟ್ಟಿದ್ದು. ನಾನು ಸಾಹಿತ್ಯ ಅಂತ ಏನಾದರೂ ಗುರುತಿಸ್ಕೊಂಡಿದ್ದೀನಿ ಅಂದರೆ ಅದು ದೇಶಪಾಂಡೆ ಸರ್ ಅವರಿಂದ, ಇವರ ಸಹೋದರ. ಹಾಗಾಗಿ ಅವರಲ್ಲೂ ಕೂಡ ನಾನು ನಮಸ್ಕರಿಸ್ತೀನಿ. ಹಾಗೆ ವೇದಿಕೆ ಮುಂದೆ ಕುಂತಂಥ ನಿಮ್ಮೆಲ್ಲ ಮಕ್ಕಳಿಗೂ ನನ್ನ ಆಶೀರ್ವಾದ. ನಾನು ಫಸ್ಟಿಗೆ ನಿಮ್ಮದೆಲ್ಲ ಸ್ವಾಗತ ಅಂತ ನೋಡಿದಾಗ ತುಂಬ ಖುಷಿಯಾಯಿತು. ನನಗೆ ನನ್ನ ಕಾಲೇಜ್ ನೆನಪಾಯಿತು. ಯಾಕಂದರೆ ನಾನು ಮೆಡಿಕಲ್ ಮಾಡಲಿಕ್ಕಂತ ಬೆಂಗಳೂರಿಗೆ ಹೋದಾಗ ನಮ್ಗೆ ಈ ಥರದ ಯಾವುದೇ ಸ್ವಾಗತ ಸಿಕ್ಕಿಲ್ಲ. ಫಸ್ಟ್ ಡೇ ಫಸ್ಟ್ ಕ್ಲಾಸ್ ನನಗೆ ಸಿಕ್ಕಿದ್ದು ಅನಾಟಮಿ ಕ್ಲಾಸ್ ಇತ್ತು. ಫಸ್ಟ್ ಡೇ ನನಗೆ ವೆಲ್ಕಮ್ ಮಾಡಿದ್ದು ಕೆಡಾವರ್ ಅಂದರೆ ಡೆಡ್ ಬಾಡಿ. ನಂಗೆ ಅದು ನೋಡಿದ ತಕ್ಷಣವೇ ಫುಲ್ ಭಯ ಆಗೋಗಿತ್ತು, ಇದೇನಪ್ಪ ಡೆಡ್ ಬಾಡಿ ನಮಗೆ ಸ್ವಾಗತ ಮಾಡ್ತಿದೆ ಅಂತ. ಆಮೇಲೆ ಅನಾಟಮಿ ಲೆಕ್ಚರರ್ ಹೇಳಿದರು ಒಂದೇ ಮಾತಲ್ಲಿ, ನಿಮಗೆಲ್ಲ ವೆಲ್ಕಮ್ ಈ ಕಾಲೇಜಿಗೆ, ಗೌರ್ಮೆಂಟ್ ಕಾಲೇಜಿಗೆ ಬಂದಿದ್ದೀರಾ ಅಂದರೆ ನೀವೆಲ್ಲ ಟಾಪ್ ಸ್ಟೂಡೆಂಟ್ ಇರಬಹುದು. ಹಾಗಾಗಿ ನಮ್ಮಿಂದ ನೀವು ಜಾಸ್ತಿ ಎಕ್ಸ್ಪೆಕ್ಟೇಷನ್ಸನ್ನು ಮಾಡುವಂಗಿಲ್ಲ. ನೀವು ಕಾಲೇಜ್ ಲೆವೆಲಿಗೆ ಬಂದಿದ್ದೀರಿ, ನೀವೇ ಓದಬೇಕು, ಎಲ್ಲವನ್ನು ನಾವು ಹೇಳಿಕೊಡುವಂಗಿಲ್ಲ ಅಂತ. ಯಾಕಂದರೆ ಶಾಲೆ ಅಂತ ಬಂದಾಗ ಹಿಂದ್ಗಡೆ ಒಂದು ಟೆಕ್ಸ್ಟ್ ಬುಕ್ ಇರುತ್ತೆ, ಒಂದು ಕ್ವಶನ್ಸ್ ಕೊಡ್ತಾರೆ, ಅದೇ ಕ್ವಶನ್ಸನ್ನೇ ಓದ್ಕೊಂಡು ಹೋದರೂ ಕೂಡ ನಾವು ಪಾಸ್ ಆಗಿಬಿಡ್ತೀವಿ. ಆದರೆ ಕಾಲೇಜಿನ ಲೆವೆಲಲ್ಲಿ ಹಾಗಿರಲ್ಲ. ಪರ್ಟಿಕ್ಯುಲರ್ ಇದೇ ಸಬ್ಜೆಕ್ಟಿಗೆ ಇದೇ ಪುಸ್ತಕ ಅಂತಿರಲ್ಲ. ನಾವೊಂದಿಷ್ಟು ರೆಫರಲ್ ಪುಸ್ತಕಗಳನ್ನು ಗುಡ್ಡೆ ಹಾಕ್ಕೊಂಡು ಕೊಡಬೇಕಾಗತ್ತೆ ಎಕ್ಸಾಮ್ ಬಂದಾಗ. ಮತ್ತು ನಮಗೆ ಮೆಡಿಕಲ್ ಫೀಲ್ಡ್ ಅಂತ ಬಂದಾಗ ಥೇರಿ ಮಾತ್ರ ಯೂಸ್ ಆಗಲ್ಲ, ನಮಗೆ ಪ್ರಾಕ್ಟಿಕಲ್ ಕೂಡ ಅಷ್ಟೇ ಮಹತ್ವದಾಗಿರುತ್ತೆ. ಥೇರಿಗಿಂತ ಇಂಪಾರ್ಟೆಂಟ್ ನಮಗೆ ಪ್ರಾಕ್ಟಿಕಲ್ ಆಗಿರುತ್ತೆ. ಹಾಗಾಗಿ ನನಗೆ ಫಸ್ಟ್ ನಿಮ್ಮದೆಲ್ಲ ವೆಲ್ಕಮ್ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ನನಗೆ ಈ ಥರದ ವೆಲ್ಕಮ್ ಯಾವತ್ತೂ ಸಿಗಲಿಲ್ಲ ಅಂತ. ಅದು ಸರ್ ನಿಮಗೆ ರಂಗಮಂದಿರದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನೀವಿಂಥ ಬಣ್ಣ ಬಣ್ಣದ ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದಿದ್ದೀರಿ. ನಾವೆಲ್ಲ ಏನಿಲ್ಲ, ಎಂಥ ಬಟ್ಟೆ ಹಾಕ್ಕೊಂಡ್ರು ಮೇಲುಗಡೆ ಒಂದು ಎಪ್ರಾನ್ ಹಾಕ್ಕೊಂಡು, ಅಲ್ಲಿ ಸ್ಮೆಲ್ ಬರ್ತಾ ಇರುತ್ತೆ. ನಮ್ಮ ಎಪ್ರಾನಿಂದ ಕೂಡ ಕೆಡವರ್ದು ಸ್ಮೆಲ್ ಇರುತ್ತೆ.
ವಾಸನೆಯನ್ನು ಸೇರಿಸ್ಕೊಂಡು ಮೊದಲೇ ಹೇಳಿದ್ದು ನಮಗೆ ಸ್ಮೆಲ್ ಬರ್ತಿದೆ ಅಂತ ಮೂಗನ್ನು ಮುಚ್ಕೊಳ್ಳೋ ಹಂಗಿಲ್ಲ ನೀವು. ನಿಮಗೆ ತಲೆ ಸುತ್ತು ಬಂದರೆ ನೀವು ಆಚೆ ಹೋಗಿ ನಿಲ್ಲಬೇಕು. ಯಾಕಂದರೆ ನಿಮಗೆ ಸಿಕ್ಕಂತಹ ದೇಹ, ಈ ಬಾಡಿ ಏನಿದೆ ಇದು ಒಬ್ಬ ಡಾಕ್ಟರ್ ಬಾಡಿ. ಹಾಗಾಗಿ ನೀವು ಅವ್ರಿಗೆ ರೆಸ್ಪೆಕ್ಟನ್ನು ಕೊಡಬೇಕು. ಆ ಡಾಕ್ಟರ್ ಇದ್ರೂ ಅಷ್ಟೇ, ಸತ್ರು ಅಷ್ಟೇ, ಅವ್ರಿಗೊಂದು ದೊಡ್ಡ ರೆಸ್ಪೆಕ್ಟ್ ಇದೆ ಅಂತ. ಆವಾಗಲೇ ನಾನು ಅಂದ್ಕೊಂಡಿದ್ದು, ಹಬ್ಬ ಈ ಡಾಕ್ಟರ್ ವೃತ್ತಿಗೆ ತುಂಬ ರೆಸ್ಪೆಕ್ಟ್ ಇದೆ, ಹಾಗಾಗಿ ನಾನು ಈ ವೃತ್ತಿಗೆ ಬಂದಿದ್ದು ತುಂಬ ಹೆಮ್ಮೆ ವಿಷಯ ಅಂತ. ನೀವೆಲ್ಲ ಸರ್ ಸ್ಮೈಲ್ ರೀ. ಸೊ ಅದೇ ರೀತಿಯಾಗಿ ಇಬ್ಬರು ಮಹಿಳೆಯರಿಗೆ ಧನ್ಯವಾದಗಳು. ಸೊ ಈ ಒಂದು ಕಾರ್ಯಕ್ರಮದ ಗೌರವ ಅತಿಥಿ. ಸೊ ಅದೇ ರೀತಿಯಾಗಿ Scoring highest marks in computer science. So Nazima Zaveria is ಈ ಒಂದು ಕಾರ್ಯಕ್ರಮಕ್ಕೆ Ma'am Manohar sir and non-teaching and teaching staffs, and I thank all of them. To my friends and family, I am also grateful to my parents for their unwavering support and believing in me. Their sacrifice and encouragement have been my pillar of strength. To my friends, you have made this journey memorable. We studied together, struggled together, stressed together over exams, and today we celebrate together. Thank you for being my support system and keeping me grounded. To my juniors, respect your teachers firstly. Respect your time here. These years fly by faster than you think. Everyone you has the potential to achieve great things. Keep working hard and believe in yourself, but also take care of your health. Don't chase perfection, chase progress. Ask for help when you need it. So, work hard, stay focused, stay humble, and never forget, your journey is your alone. Make it count. Thank you for once again, and I am grateful for this journey, and let's keep striving and supporting each other. Thank you. ಶಿಲ್ಪ ಅವರಿಂದ ಕಾಣುತ್ತೆ. 1, 2, 1, 2, 3. Next change. 1, 2, 3. 1, 2, 3. Next. Come Patil sir. Third prize goes to our Kishan Anna. Ramp walk. Madam, ramp walk. No, ramp walk. Catwalk. Catwalk ಇಲ್ಲ ramp walk. Very good, very good. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಪ್ರವೇಶ ಪಡೆದಿರತಕ್ಕಂತಹ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮ ಮತ್ತು ಕಾಲೇಜಿನ ಎಲ್ಲ ಘಟಕಗಳ ಉದ್ಘಾಟನಾ ಕಾರ್ಯಕ್ರಮದ ಜೊತೆಗೆ ಇವತ್ತು ಈ ತಿಂಗಳು ಸೆಪ್ಟೆಂಬರ್ ತಿಂಗಳು ಇದರಲ್ಲಿ ರಾಧಾಕೃಷ್ಣನ್ ರವರ ಜಯಂತಿ ಕೂಡ ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಆ ಜಯಂತಿಯನ್ನು ಕೂಡ ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಸೇರಿಸಿಕೊಂಡಿದ್ದೇವೆ. ಹೀಗಾಗಿ ಈ ಕಾರ್ಯಕ್ರಮ ಜೊತೆಯಲ್ಲಿ ಇನ್ನೊಂದು ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯದಲ್ಲಿ ವಿಶೇಷವಾದಂಥ ಸಾಧನೆಯನ್ನು ಮಾಡಿರತಕ್ಕಂಥ ಶಿಕ್ಷಕರು ಮತ್ತು ವಿದ್ಯಾರ್ಥಿನಿಯರಿಗೂ ಸಹ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರಿಗೂ ಸಹ ಪ್ರೋತ್ಸಾಹ ಕೊಡಲಿಕ್ಕೆ ಅವರಿಗೂ ಹುರಿದುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ನಾವು ಇವತ್ತು ಇಟ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಮಹಾವಿದ್ಯಾಲಯದಲ್ಲಿ ಸಾಂಸ್ಕೃತಿಕ ಘಟಕದ ಸಂಯೋಜಕರಾಗಿರ್ತಕ್ಕಂತಹ ಡಾಕ್ಟರ್ ಮನೋಹರ್ ಮೇತ್ರೆರವರು ಸಾಕಷ್ಟು ಇದರ ಸಲುವಾಗಿ ಪರಿಶ್ರಮ ಪಟ್ಟಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮ ಎಲ್ಲ ರೀತಿಯಿಂದ ಯಶಸ್ವಿಯಾಗಲಿ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬರಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ನಾವು ಫೋನ್ ಮಾಡಿದಾಗ ಇಲ್ಲ ನಾನು ಬೇರೆಡೆ ಇದ್ದೇನೆ, ನೀವು ಕಾರ್ಯಕ್ರಮ ಮಾಡಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದಕ್ಕಾಗಿ ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಎಲ್ಲರಿಗೂ ವಂದಿಸ್ತೇನೆ. ಡಾಕ್ಟರ್ ಮನೋಹರ್ ಜಿ ಮೇತ್ರೆ ಅಂತ. ನಾನು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ರಾಜಶಾಸ್ತ್ರ ಪ್ರಾಧ್ಯಾಪಕ ಜೊತೆಗೆ ಕಾಲೇಜಿನ ಸಾಂಸ್ಕೃತಿಕ ಘಟಕದ ಸಂಯೋಜಕ ಕೆಲಸ ಮಾಡ್ತಾ ಇದ್ದೀನಿ.
ಈ ಒಂದು ಕಾರ್ಯಕ್ರಮ ನಾವು ಇಲ್ಲಿ ಆಯೋಜನೆ ಮಾಡಲಿಕ್ಕೆ ಮುಖ್ಯ ಕಾರಣ ನಮ್ಮ ಕಾಲೇಜಿನ ಒಂದು ಪರಿಸ್ಥಿತಿ ಸ್ವಲ್ಪ ಸರಿಯಾಗಿಲ್ಲ ಕಾರಣಕ್ಕಾಗಿ ಮಳೆ ಬಂದ ಕಾರಣ ಗ್ರೌಂಡ್ ಎಲ್ಲ ಹಸಿಯಾಗಿತ್ತು. ಜೊತೆಗೆ ನಮ್ಮ ಕಾಲೇಜು ಹಳೆಯ ಕಾಲೇಜು, ಈಗಾಗಲೇ ಅದಕ್ಕೆ ಬಜೆಟ್ ಎಲ್ಲ ಬಂದಿದೆ. ಕಾಲೇಜು ಹಳೆದು ಅದು ಡೆಮೊಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಕಟ್ಟಡ ಅಲ್ಲಿ ಆರಂಭ ಆಗ್ತದೆ. ಆದರೆ ಸದ್ಯಕ್ಕೆ ನಮಗೆ ಸ್ಥಳ ಇಲ್ಲ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ರಂಗಮಂದಿರದಲ್ಲಿ ನಾವು ಯಶಸ್ವಿಯಾಗಿ ಮಾಡೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಸರ್ ಹೇಳಿದ ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಪ್ರಥಮ ವರ್ಷ ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮ, ಕಾಲೇಜಿನ ವಿವಿಧ ಘಟಕಗಳ ಒಂದು ಉದ್ಘಾಟನೆ, ಜೊತೆಗೆ ಸಾಧಕರಿಗೆ ಸನ್ಮಾನ ಮತ್ತು ಏನಪ್ಪಾ ಅಂದ್ರೆ ಈ ಒಂದು ಎಲ್ಲಾ ಮಕ್ಕಳ ಒಂದು ಸಂಸ್ಕೃತಿ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಪ್ರಾಂಶುಪಾಲರು ಅತ್ಯಂತ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.